ಅರ್ಧ ದಿನ ಮನೇಲಿಲ್ಲ ಅಂದ್ರೆ ಇವರಿಬ್ರಿಗೆ ನಿಭಾಯಿಸೋಕ್ಕೂ ಆಗಲ್ಲ. ಅಮ್ಮ, ಈಗ ತಾನೇ ದೇವಸ್ಥಾನದಿಂದ ಬಂದಿದ್ದೀರ, ಸ್ವಲ್ಪ ರೆಸ್ಟ್ ಮಾಡತ್ತಾನೆ. ಆಗ್ಲೇ ಅಡ್ಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದಾರಲ್ಲ. ಇವರಿಬ್ರು ಮನೇಲೇ ಇದ್ರಲ್ವಾ, ಬೇಗ ಏನಾದ್ರೂ ಅಡ್ಗೆ ಮಾಡ್ಬಿಡ್ತೀನಿ. ಅಯ್ಯೋ ಅಮ್ಮ, ಇಷ್ಟೊತ್ತಲ್ಲಿ ಅವ್ರು ಆಲ್ರೆಡಿ ಏನಾದ್ರು ಮಾಡ್ಕೊಂಡು ತಿಂದಿರ್ತಾರೆ, ಇಲ್ಲಂದ್ರೆ ಆರ್ಡರ್ ಮಾಡ್ಕೊಂಡಿರ್ತಾರೆ ಬಿಡಿ. ಖಂಡಿತ ಇಲ್ಲ, ನಿಮ್ ಮಾವಂಗಂತೂ ಹೊರಗಿನ ಊಟ ಅಷ್ಟಕ್ಕಷ್ಟೇ. ನಾನೇ ಟೀ ಕೂಡ ಆರ್ಡರ್ ಮಾಡ್ಕೊಟ್ಟಿದ್ದೀನಿ. ಸಾರು ಪಲ್ಯ ಮಾಡಕ್ ಎಷ್ಟೊತ್ತು ಬೇಕೋ ಬೇಗ ಮಾಡ್ಬಿಡ್ತೀನಿ. ಸರಿ, ಹಾಗಿದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಸರಿ ಬಾ, 2 ಕೈ ಸೇರಿದ್ರೆ ಕೆಲ್ಸ ಬೇಗ ಆಗುತ್ತೆ. ರಿಯಾ, ನಾನು ಇವ್ರಿಗೆ ಕೊಟ್ಟು ಬರ್ತೀನಿ, ನೀನ್ ಸಂಜುಗ್ ತಗೊಂಡೋಗು. ಮಾಲ್ತಿ, ಇವತ್ತು ಶಾಸ್ತ್ರ ಎಲ್ಲ ತುಂಬಾ ಚೆನ್ನಾಗಾಯ್ತಲ್ವಾ? ನನ್ನ ಮನ್ಸ್ಗಂತೂ ತುಂಬಾ ನೆಮ್ಮದಿ ಆಯ್ತು ಕಣೆ. ಏನ್ ಸಮಾಚಾರ? ತುಂಬಾ ದಿನ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿವಿ ನೋಡ್ತಿದ್ದೀರಾ? ತಾಳಿ ಶಾಸ್ತ್ರ ಆಯ್ತಲ್ಲ, ಎಲ್ರಿಗೂ ಮನ್ಸಿಗೊಂಥರ ಸಮಾಧಾನ ಕಣೋ, ಅದಕ್ಕೆ ಕೂತ್ವಿ. ಬಾ, ನೀನು ಕೂತ್ಕೋ. ನೀವೆಲ್ಲರೂ ಇಷ್ಟ ಆರಾಮಾಗಿ ಕೂತಿರುವಾಗ ಕೈಯಲ್ಲಿ ಕಾಫಿ ಇಲ್ಲಾಂದ್ರೆ ಏನ್ ಮಜಾ ಇರುತ್ತೆ? ತಗೊಳ್ಳಿ, ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ. ಥ್ಯಾಂಕ್ ಯು. ತರ್ಲೆ? ಯಾರು ತರ್ಲೆ? ಅದು ಅಜಯ್, ಏನಿಲ್ಲ. ತರ್ಲೆ ಮಾಡ್ದವ್ರಿಗೆ ಸರಿಯಾಗಿ ಕ್ಲಾಸ್ ತಗೋ ಅಜ್ಜಿ, ಬಿಡ್ಬೇಡ. ಬಿಡ್ತೀನಾ? ಮತ್ತೆ ತರ್ಲೆ ಮಾಡೋರ್ಗೆ ಸರಿಯಾಗಿ ಕ್ಲಾಸ್ ತಗೋತೀನಿ. ಅಲ್ಲ ಕಣೋ, ನೀವು ಮದುವೆ ಆಗಿ ಎಷ್ಟು ದಿನ ಆಯ್ತು? ನೀವು ಗಂಡ ಹೆಂಡತಿ ತರ ಇದ್ದೀರಾ? ಹಾಗಂದ್ರೆ ಏನ್ ಬಂಗಾರಿ? ಮದುವೆ ಆದ್ಮೇಲೆ ಹೆಂಡತಿ ಮುಖದಲ್ಲಿ ಒಂಥರ ಎಕ್ಸ್ಟ್ರಾ ಗ್ಲೋ ಬರ್ಬೇಕು, ಮುಖ ಪುಳ ಪುಳ ಅಂತ ಉಳಿಬೇಕು. ಆ ಕಡೆ ನಿಧಿ ಮುಖದಲ್ಲಿ ಮಿಸ್ಸಿಂಗ್ ಇದೆ, ತಪ್ಪು ನಿಂದೆ ಕೊಡು. ಇದೊಳ್ಳೆ ಕತೆ ಆಯ್ತಲ್ಲ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಾನೇನು ಮಾಡಿಲ್ಲ. ನೀನೇನು ಮಾಡ್ತಾ ಇಲ್ಲ ಅನ್ನೋದೇ ವಿಷಯ ಕೊಡು. ನೋಡು, ಬೆಣ್ಣೆ ಕರಿಗೆ ತುಪ್ಪ ಆಗ್ಬೇಕು ಅಂದ್ರೆ ಅದಕ್ಕೆ ಬಿಸಿ ಮುಟ್ಟಿಸ್ಲೇಬೇಕು. ಅದಕ್ಕೆ ಇವತ್ತು ಸ್ಪೆಷಲ್ ಆಗಿ ನಿಮ್ಮಿಬ್ರಿಗೂ ಮತ್ತೆ ಫಸ್ಟ್ ನೈಟ್ ನ ಅರೇಂಜ್ ಮಾಡಿಸ್ತಾ ಇದ್ದೀನಿ. ಒಂದ್ಸಲ ಶಾಸ್ತ್ರ ಆಗಿದೆಯಲ್ಲ, ಮತ್ತೆ ಯಾಕೆ ಸುಮ್ನೆ? ಅಂದ್ರೆ ಬೇಡ್ವಾ ಅತ್ತೆ? ಬೇಡವಂತೆ ಬಿಡಿ, ಕರ್ಣನೇ ಬೇಡ ಅಂತಿದ್ದಾನೆ. ಮಾಡ್ಸಿರೋ ತಯಾರಿ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನಿನ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಯ್ಯೋ, ಸುಮ್ನೆ ನಿಮ್ಗೆಲ್ಲ ತೊಂದರೆ ಆಗೋದ್ ಬೇಡ ಅಂತ ಹೇಳ್ದೆ ಅಷ್ಟೇ. ಪ್ರೀತಿಯಿಂದ ಅರೇಂಜ್ ಮಾಡಿದ್ರೆ ಅಂದ್ರೆ ನಿಮ್ ಮನ್ಸು ನೋಯ್ಸಕ್ಕಾಗುತ್ತಾ? ಆ ದೇವ್ರ ಮೆಚ್ತಾನ ಅಲ್ವಾ ನಿಧಿ? ನನಗೇನು ಗೊತ್ತಿಲ್ಲ. ಹೌದೌದು, ಇಲ್ಲಾಂದ್ರೆ ದೇವ್ರ ಮೆಚ್ಚಲ್ಲ. ಕರೆಕ್ಟ್. ನೋಡಿದ್ರಾ, ಮೋಸ್ಟ್ಲಿ ಇವತ್ತು ಮೂರ್ತನ ಚೆನ್ನಾಗಿರ್ಬೇಕಲ್ವಾ? ನೀನು ಬಗೆಹರಿಯದ ಹಾಡು, ನೋಡು ಹದಿಹರಿಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ.
ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ಕಾದಿದೆ ಗೊತ್ತಾ? ಆದ್ರೆ ನಂಗೊಂದು ವಿಷಯ ಗೊತ್ತಾಗ್ಬೇಕು. ಏನು? ಅಲ್ಲ, ಮದುವೆ ಮುಂಚೆ ನನ್ನ ಹಿಂದಿಂದೆ ಅಷ್ಟೆಲ್ಲ ಸುತ್ತಾಡ್ತಿರೋರು ನೀವು ಈಗ ತಪ್ಪಿಸ್ಕೊಂಡು ಓಡಾಡ್ತಿರಲ್ಲ, ಏನ್ ಕತೆ ನಿಮ್ದು? ನನ್ನ ತಲೆ ಎಷ್ಟು ಕೆಡಿಸ್ತಾ ಇದೀರಂತ ಐಡಿಯಾ ಇದೆಯಾ ನಿಮ್ಗೆ? ನಾನೇನ್ ಮಾಡ್ದೆ? ಮಾಡ್ದೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ದೆ ಅಂತ ಹೇಳಿದ್ರೆ ನನ್ನ ಪಾಡೇನಾಗ್ಬೇಡ. ಅಲ್ಲ, ನನ್ನ ಕಷ್ಟ ನಿಜವಾಗ್ಲೂ ನಿಮಗೆ ಗೊತ್ತಾಗ್ತಿಲ್ವ ಅಥವಾ ಗೊತ್ತಾದ್ರೂ ಹೀಗಿದ್ದೀರಾ? ಅದು ಇನ್ ಕಳಿಸ್ಬೇಡಿ ಪ್ಲೀಸ್. ಕಾಡ್ಸಲ್ಲ. ಆದ್ರೆ ಅದಕ್ಕೂ ಮೊದಲು ನೀವ್ ನನ್ನನ್ನ ಎಷ್ಟು ಪ್ರೀತಿಸ್ತಿದ್ದೀರಾ, ಎಷ್ಟು ಒಳ್ಳೆ ಗಂಡ ಅಂತ ತಿಳ್ಕೊಬೇಕು. ಅಲ್ಲ, ನಾನು ಒಳ್ಳೆ ಗಂಡ ಅಂತ ಹೇಗೆ ಪ್ರೂವ್ ಮಾಡ್ಲಿ? ಆಂಜನೇಯ ತರ ಎದೆ ಬಗ್ದು ಅಲ್ಲಿ ನೀವು ಇದೀರ ಅಂತ ತೋರಿಸ್ಬಿಡ್ಲಾ? ನೀವು ಹೇಳಿ, ಈಗಲೇ ತೋರಿಸ್ತೀನಿ. ಅಷ್ಟೊಂದೆಲ್ಲ ಏನು ಬೇಡ. ಆದ್ರೆ ನನಗೆ ಕೆಲವೊಂದು ಆಸೆಗಳಿದೆ, ಅದನ್ನ ನೀವು ಪೂರೈಸ್ಬೇಕು. ಇಷ್ಟೇನಾ? ನಿಮ್ ಸೇವೆಗೆ ಈ ಸೇವಕ ಸದಾ ಸಿದ್ಧ. ಏನಾಗ್ಬೇಕು ಅಂತ ಅಪ್ಪಣೆ ಕೊಡಿ ಮಹಾರಾಣಿಯವರೇ. ಕತ್ಲಾದ್ಮೇಲೆ ಚುಮು ಚುಮು ಚಳಿಲಿ ವಾವ್, ಕತ್ಲಾದ್ಮೇಲೆ ಇದೊಂಥರ ಚೆನ್ನಾಗಿದೆ. ಚಳಿಲಿ ನನ್ನ ಮಾತು ಇನ್ನೂ ಮುಗ್ದಿಲ್ಲ, ಸುಮ್ಮನೆ ಕೇಳಿಸ್ಕೊಳ್ಳಿ. ಚುಮು ಚುಮು ಚಳಿಲಿ ಯಾರು ಇಲ್ದಿರೋ ಟೈಮಲ್ಲಿ, ಯಾರು ಇಲ್ದಿರೋ ಟೈಮಲ್ಲಿ ನಾನು ಸುಮ್ಮನೆ ಇರಿ ಅಂತ ಹೇಳ್ದೆ ತಾನೆ. ಸರಿ ಹೇಳಿ.